ನೋಡಿ, ಇನ್ನು ಟಿ ಶರ್ಟ್ ವಿಚಾರವಾಗಿ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಶಾಸಕ ಸಮೃದ್ಧಿ ವಿರುದ್ಧದ ಎಫ್ಐಆರ್ ರದ್ದು ಮಾಡಿದ್ದಾರೆ ಹೈಕೋರ್ಟ್. 2023ರ ಚುನಾವಣಾ ಕೇಸ್ನಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ಕಾರ್ಯಕರ್ತರಿಗೆ ಟಿ ಶರ್ಟ್ ಹಂಚಿದ್ರು ಅನ್ನೋ ವಿಚಾರವಾಗಿ ಹಲವು ಬಾರಿ ಕೋರ್ಟ್ ಹಾಜರಾಗಿ ಅಂತ ಕರೆದರೂ ಸಹಿತ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕ್ಯಾರೆ ಅಂತ ಇರಲಿಲ್ಲ. ಅದಾದ ನಂತರದಲ್ಲಿ ಹೈಕೋರ್ಟ್ಗೆ ಹಾಜರಾದ ನಂತರ ಅವತ್ತೇ ಅವರಿಗೆ ಜಾಮೀನು ಸಿಕ್ತು. ಇವಾಗ ಬಿಗ್ ರಿಲೀಫ್ ಸಿಕ್ಕಿದೆ ಸಮೃದ್ಧಿ ಮಂಜುನಾಥ್ ಅವರಿಗೆ. ಶಾಸಕ ಸಮೃದ್ಧಿ ವಿರುದ್ಧದ ಎಫ್ಐಆರ್ ರದ್ದು ಮಾಡಿದ ಹೈಕೋರ್ಟ್. ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 2023ರ ಚುನಾವಣೆ ವೇಳೆ ದಾಖಲಾಗಿದ್ದಂತಹ ಕೇಸಿಂದ ಈಗ ಶಾಸಕರಿಗೆ ಮುಕ್ತಿ ಸಿಕ್ಕಂತಾಗಿದೆ. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಂತ ಸಮೃದ್ಧಿ ಮಂಜುನಾಥ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಜೆಡಿಎಸ್ ಸಮಾವೇಶಕ್ಕೆ ಟಿ ಶರ್ಟ್ ಸಾಗಾಟ ಪ್ರಕರಣವನ್ನ ಈಗ ರದ್ದು ಮಾಡಲಾಗಿದೆ. ಮುರಳಿ, ವಿಜಯ್, ಸಮೃದ್ಧಿ ಮಂಜುನಾಥ್ ಹೀಗೆ ಹಲವು ಹೆಸರುಗಳು ಕೇಳಿ ಬರ್ತಾ ಇತ್ತು. ಈ ಒಂದು ಪ್ರಕರಣದಲ್ಲಿ ವಿಜಯ್, ಅರ್ಜುನ್, ಮುರಳಿ ವಿರುದ್ಧದ ಪ್ರಕರಣವು ಕೂಡ ರದ್ದಾಗಿದೆ. ವಾದ ಮತ್ತು ಪ್ರತಿವಾದವನ್ನ ಆಲಿಸಿದ ನಂತರ ಹೈಕೋರ್ಟ್ ಈ ಒಂದು ಮಹತ್ವದ ಆದೇಶವನ್ನ ಈಗ ನೀಡಿದೆ. ಸಮೃದ್ಧಿ ಮಂಜುನಾಥ್ಗೆ ಈಗ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. 2023ರ ಚುನಾವಣಾ ಕ್ಯಾಂಪೇನ್ ವೇಳೆ ಟಿ ಶರ್ಟ್ ಅನ್ನ ಹಂಚಿದ್ರು. ಆ ಟಿ ಶರ್ಟ್ ವಿಚಾರವಾಗಿ ಕೇಸ್ ಕೂಡ ದಾಖಲಾಗಿತ್ತು ವೇಮಗಲ್ ಪೊಲೀಸ್ ಠಾಣೆಯಲ್ಲಿ. ಅದಾದ ನಂತರದಲ್ಲಿ ಈಗ ಶಾಸಕ ಸಮೃದ್ಧಿ ವಿರುದ್ಧ ಎಫ್ಐಆರ್ ಅನ್ನ ಈಗ ಹೈಕೋರ್ಟ್ ರದ್ದು ಮಾಡಿದೆ. ಸಮೃದ್ಧಿ ಮಂಜುನಾಥ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಒಂದು ಕಡೆ. ನೋಡಿ, 2023ರ ಚುನಾವಣಾ ಸಂದರ್ಭದಲ್ಲಿ ಸಮೃದ್ಧಿ ಮಂಜುನಾಥ್ ಮತ್ತೆ ವಿಜಯ್, ಮುರಳಿ ಹೀಗೆ ಅನೇಕರು ಈ ಒಂದು ಟಿ ಶರ್ಟ್ ಅನ್ನ ಹಂಚಿಕೆ ಮಾಡಿದ್ರು. ಈ ಹಂಚಿಕೆ ವಿಚಾರವಾಗಿ ವೇಮಗಲ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅದಾದ ನಂತರದಲ್ಲಿ ಸಮೃದ್ಧಿ ಮಂಜುನಾಥ್ ಅವರಿಗೆ ಇದು ತಲೆನೋವಾಗಿ ಪರಿಣಮಿಸಿತ್ತು ಈ ಒಂದು ಟಿ ಶರ್ಟ್ ಕೇಸ್ ವಿಚಾರವಾಗಿ. ಇದೀಗ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಆರೋಪ ಪ್ರತ್ಯಾರೋಪದ ನಂತರ ಅಂದರೆ ವಾದ ಮತ್ತು ಪ್ರತಿವಾದದ ನಂತರ ಈಗ ಕೊನೆಗೂ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಸಮೃದ್ಧಿ ಮಂಜುನಾಥ್ ಅವರಿಗೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ ಹೊರಡಿಸಿರುವಂಥದ್ದು. ನೋಡಿ, ಚುನಾವಣೆ ಅಂತ ಅಂದಾಗ ಒಂದಿಷ್ಟು ರೂಲ್ಸ್ ಎಲ್ಲ ಇರುತ್ತೆ, ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡಬೇಕು. ಈಗ ಟಿ ಶರ್ಟ್ ಹಂಚುವಂಥದ್ದು, ಪ್ರಚಾರ ಮಾಡುವಂಥದ್ದು, ಇವೆಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಈಗ ಆಮಿಷ ಒಡ್ಡುವಂಥ ರೀತಿಯಲ್ಲಿ ಆಗಬಾರ್ದು ಜನಗಳಿಗೆ ಅಂತ. ಸೊ ಹಾಗಾಗಿ ಈ ಒಂದು ಟಿ ಶರ್ಟ್ ಹಂಚಿಕೆ ಏನಿದೆಯಲ್ಲ, ಇದು ಆಮಿಷ ಒಡ್ಡುವಂಥ ರೀತಿಯಲ್ಲಿ, ಜನಗಳನ್ನ ಸೆಳೆಯುವಂಥ ರೀತಿಯಲ್ಲಿ ಈ ರೀತಿ ಒಂದು ಅಲ್ಲಿ ಮಾಡಲಾಗಿತ್ತು, ಒಂದು ಕಾರ್ಯ ಅಲ್ಲಿ ನಿರ್ವಹಿಸಲಾಗಿತ್ತು ಅನ್ನುವಂಥದ್ದು ಒಂದು ಕಡೆ ಕ್ಷೇತ್ರದಲ್ಲೂ ಕೂಡ ಅವರದೇ ಆದಂತ ಒಂದು ಚಾಪ್ ಇದೆ. ಅಲ್ಲಿ ಸಾಕಷ್ಟು ಜನ ಅವರನ್ನ ಪ್ರೀತಿ ಮಾಡ್ತಾರೆ, ಆ ಕ್ಷೇತ್ರದ ಜನ ಅವರನ್ನ, ಸಮೃದ್ಧಿ ಮಂಜುನಾಥ್ ಅವರನ್ನ. ಬಟ್ ಈ ಒಂದು ವಿಚಾರವಾಗಿ ಅವರು ಎಲ್ಲೋ ಒಂದ್ ಕಡೆ ಎಡವಿದ್ರು ಅನ್ನೋದು ಈಗ ಸ್ಪಷ್ಟವಾಗಿ ಕಂಡು ಬಂದಿತ್ತು. ಆದ್ರೆ ಈಗ ಆ ಕೇಸ್ನಿಂದ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ ಸಮೃದ್ಧಿ ಮಂಜುನಾಥ್ ಅವರಿಗೆ. ಎಸ್ 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 ಈಗ ನೋಡಿ, ಎಲ್ಲೆಡೆ ನಡೀತಾ ಇರುತ್ತೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಿದ್ದೀವಿ. ಯಾವುದೇ ಪಕ್ಷ ಪ್ರಚಾರ ಮಾಡುವಂಥ ರೀತಿಯಲ್ಲಿ ಪಾನೀಯಗಳನ್ನ ಹಂಚೋದು ಅಥವಾ ಊಟ ತಿಂಡಿ ಹಂಚೋದು ಈ ರೀತಿಯಾಗೆಲ್ಲ ಆಗ್ತಾ ಇರುತ್ತೆ ಜನಗಳಿಗೆ. ಬಟ್ ಈ ಟಿ ಶರ್ಟ್ ವಿಚಾರ, ಅಲ್ಲಿ ಅದು ಲೋಗೋ ಇರುವಂಥದ್ದು, ಇವೆಲ್ಲವೂ ಕೂಡ ಒಂದು ರೀತಿ ಅಂದ್ರೆ ಪ್ರಚಾರ ಮಾಡುವಂಥ ನಿಟ್ಟಿನಲ್ಲಿ ಪ್ರಚಾರಕ್ಕೆ ಅಂತ ಒಂದು ಸಮಯ ನಿಗದಿ ಆಗಿರುತ್ತೆ. ಬಟ್ ಇಲ್ಲಿ ಈ ರೀತಿಯಾಗಿ ಆದಂಥ ಸಂದರ್ಭದಲ್ಲಿ ಅದ್ರ ಮೇಲೆ ಕೇಸ್ ಕೂಡ ದಾಖಲಾಗಿರುತ್ತೆ. ಇದಕ್ಕ ಮಂಜುನಾಥ್ ಅವರಿಗೆ ರಿಲೀಫ್ ಸಿಕ್ಕಿದೆ. ಮಂಜುನಾಥ್ ಅಷ್ಟೇ ಅಲ್ವಾ, ವಿಜಯ್, ಮುರಳಿ ಇವರ ಕೇಸ್ ಕೂಡ ರದ್ದಾಗಿದೆ ಹೈಕೋರ್ಟ್ನಲ್ಲಿ. ಎಸ್ ಎಸ್